ನೀವು ಕೇವಲ ಒಂದು ಮೆಸೇಜ್ ರಿಪ್ಲೈ ಮಾಡೋಣ ಅಂತ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀರಾ, ಆದರೆ ಯಾರ್ದೋ ರೀಲ್ಸ್ ಇನ್ಯಾರ್ದೋ ಫೋಟೋ ನೋಡ್ತಾ ಹೆಂಗೆ 45 ನಿಮಿಷ ಕಳೆಯುತ್ತೆ ಅಂತ ನಿಮಗೆ ಗೊತ್ತೇ ಆಗಲ್ಲ. ಇದೇನು ಮ್ಯಾಜಿಕ್ ಅನ್ಕೊಂಡ್ರಾ? ಅಲ್ಲ, ಇದೊಂದು ಸೈಕಾಲಜಿಕಲ್ ಟ್ರ್ಯಾಪ್. ಸೋಷಿಯಲ್ ಮೀಡಿಯಾ ಅನ್ನೋದು ನಾವು ಫ್ರೆಂಡ್ಸ್ ಜೊತೆ ಕನೆಕ್ಟ್ ಆಗೋ ಜಾಗ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಆದರೆ ಅಸಲಿ ಸತ್ಯ ಏನಂದ್ರೆ ಅದೊಂದು ನಕಲಿ ಪ್ರಪಂಚದ ಶೋಕೇಸ್. ನಮಸ್ಕಾರ, ಕನ್ನಡ ಕಾಂಟೆಸ್ಟ್ಗೆ ಸ್ವಾಗತ. ಇವತ್ತು ನಾವು ಈ ಸೋಷಿಯಲ್ ಮೀಡಿಯಾದಿಂದ ನಮ್ಮ ಅಸಲಿ ಲೈಫ್ಗೆ ಹೆಂಗೆ ಹಾಳಾಗ್ತಿದೆ ಅನ್ನೋದರ ಡಾರ್ಕ್ ರಿಯಾಲಿಟಿ ಬಗ್ಗೆ ಮಾತಾಡೋಣ. ಈ ಟ್ರ್ಯಾಪ್ ಹಿಂದಿರೋದು ಯಾರು? ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್ ಮಾಡಿರೋ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳು. ಅವರಿಗೆ ನಿಮ್ಮ ಖುಷಿ ಮುಖ್ಯ ಅಲ್ಲ, ನಿಮ್ಮ ಟೈಮ್ ಮುಖ್ಯ. ಇದು ನಡೆದಿರೋದು ಎಲ್ಲಿ? ಕೇವಲ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಅಲ್ಲ, ನಿಮ್ಮ ಮೈಂಡ್ ಒಳಗೆ. ಈ ಕಂಪನಿಗಳಲ್ಲಿ ಸಾವಿರಾರು ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ ಕೂತು ಈ ಹುಡುಗನಿಗೆ ಯಾವ ವಿಡಿಯೋ ತೋರಿಸಿದ್ರೆ ಇವನು ಈ ಆ್ಯಪ್ ಬಿಟ್ಟು ಹೋಗಲ್ಲ ಅಂತ ರಿಸರ್ಚ್ ಮಾಡಿ ಅಲ್ಗೋರಿದಮ್ ಬರೀತಿರ್ತಾರೆ. ನೀವು ಫ್ರೀ ಇದ್ದಾಗ, ಬೇಜಾರಾದಾಗ ಅಥವಾ ಒಂಟಿ ಅನಿಸಿದಾಗೆಲ್ಲ ಆ ಆ್ಯಪ್ನ ಓಪನ್ ಮಾಡೋ ಹಾಗೆ ನಿಮ್ಮ ಬ್ರೈನನ್ನು ಹೈಜಾಕ್ ಮಾಡಿದ್ದಾರೆ. ಸರಿ, ಇಷ್ಟೆಲ್ಲ ಆದರೂ ನಾವ್ಯಾಕೆ ಇದನ್ನು ಬಿಡ್ತಿಲ್ಲ? ಯಾಕಂದರೆ ನಮಗೆ ಬೇರೆಯವರ ಲೈಫ್ ನೋಡೋ ಹುಚ್ಚು. ಆದರೆ ಇಲ್ಲಿರೋ ಅತಿ ದೊಡ್ಡ ಸುಳ್ಳು ಏನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ತಮ್ಮ ಅಳುವನ್ನು, ಸೋಲನ್ನು, ಕಷ್ಟಗಳನ್ನು ಪೋಸ್ಟ್ ಮಾಡಲ್ಲ. ಎಲ್ಲರೂ ತಮ್ಮ ಲೈಫ್ನ ಬೆಸ್ಟ್ 1% ಅನ್ನ ಮಾತ್ರ ಫಿಲ್ಟರ್ ಹಾಕಿ ಪೋಸ್ಟ್ ಮಾಡ್ತಾರೆ. ನೀವು ನಿಮ್ಮ ನಾರ್ಮಲ್ ರೂಮ್ನಲ್ಲಿ ಕೂತು ಯಾರೋ ದುಬೈನಲ್ಲಿ ಬಾಡಿಗೆ ಕಾರು ತಗೊಂಡು ಫೋಟೋ ಹಾಕಿದ್ದನ್ನು ನೋಡಿ ಯೋಚನೆ ಮಾಡ್ತೀರಾ, ಛೇ ನನ್ನ ಲೈಫ್ ವೇಸ್ಟ್, ನಾನೇನು ಸಾಧಿಸಿಲ್ಲ, ಅವಂಗೇನು ಮಸ್ತ್ ಇದ್ದಾನೆ ಅಂತ. ಈ ಕಂಪ್ಯಾರಿಸನ್ ಇದೆಯಲ್ಲ, ಇದು ನಮ್ಮ ನೆಮ್ಮದಿಯನ್ನೇ ಕಿತ್ಕೊಳ್ತಿದೆ. ಅಲ್ಲಿ ಕಾಣ್ತಿರೋದು 90% ಫೇಕ್ ಲೈಫ್ ಅಂತ ಗೊತ್ತಿದ್ರೂ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದನ್ನೇ ನಿಜ ಅಂತ ನಂಬಿ ಡಿಪ್ರೆಷನ್ಗೆ ಹೋಗ್ತಿದೆ. ಒಂದೇ ಒಂದು ಫೋಟೋ ಹಾಕಿದ್ರೆ 100 ಜನ ಲೈಕ್ ಬಂದ್ರೆ ನಾವೇನು ದೊಡ್ಡ ಸಾಧನೆ ಮಾಡಿದಂಗೆ ಖುಷಿ ಪಡ್ತೀವಿ. ಅದೇ 10 ಲೈಕ್ ಬಂದ್ರೆ ನಾನು ಯಾರಿಗೂ ಇಷ್ಟ ಆಗ್ತಿಲ್ವಾ ಅಂತ ಆಂಗ್ಸೈಟಿ ಶುರುವಾಗುತ್ತೆ. ನಮ್ಮ ಬೆಲೆ ಎಷ್ಟು ಅಂತ ಡಿಸೈಡ್ ಮಾಡೋದು ನಾವಲ್ಲ, ಆ ಆ್ಯಪ್ನಲ್ಲಿರೋ ಲೈಕ್ ಬಟನ್ ಆಗಿದೆ ಅಂತ ನಾವು ಎಲ್ಲರೂ ತಿಳಿದುಕೊಂಡಿದ್ದೇವೆ. ನಮ್ಮ ಪಕ್ಕದಲ್ಲಿ ಕೂತಿರೋ ದೋಸ್ತನ ಜೊತೆಗೆ ಮಾತನಾಡೋಕೆ ನಮಗೆ ಟೈಮ್ ಇಲ್ಲ, ಆದರೆ ಆನ್ಲೈನಲ್ಲಿ ಯಾರೋ ಅಪರಿಚಿತರ ವಿಡಿಯೋಗೆ ಕಮೆಂಟ್ ಮಾಡ್ತಾ ಕೂತಿರ್ತೀವಿ. ರಿಯಲ್ ಲೈಫ್ ರಿಲೇಶನ್ಶಿಪ್ ಎಲ್ಲ ಹಾಳಾಗ್ತಿವಿ. ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಟೂಲ್ ಅಷ್ಟೇ. ಅದನ್ನು ನಿಮ್ಮ ಬಿಸ್ನೆಸ್ಗೆ, ಒಳ್ಳೆ ಕಂಟೆಂಟ್ ಕಲಿಯೋಕೆ ಯೂಸ್ ಮಾಡಿಕೊಳ್ಳಿ. ಆದರೆ ಬೇರೆಯವರ ಫೇಕ್ ಲೈಫ್ ನೋಡಿ ನಿಮ್ಮ ಒರಿಜಿನಲ್ ಲೈಫನ್ನು ಕಂಪೇರ್ ಮಾಡಿಕೊಂಡು ಕೊರಗಬೇಡಿ. ಈ ವಿಡಿಯೋ ಮುಗಿದ ಮೇಲೆ ನಿಮ್ಮ ಸೋಷಿಯಲ್ ಮೀಡಿಯಾ ಫಾಲೋಯಿಂಗ್ ಲಿಸ್ಟ್ ಒಮ್ಮೆ ಚೆಕ್ ಮಾಡಿ. ಯಾರು ನಿಮಗೆ ಎಜುಕೇಷನ್ ಕೊಡ್ತಾರೋ, ಇನ್ಸ್ಪೈರ್ ಮಾಡ್ತಾರೋ ಅವರನ್ನು ಮಾತ್ರ ಫಾಲೋ ಮಾಡಿ. ನಿಮ್ಮ ನೆಮ್ಮದಿ ಹಾಳು ಮಾಡೋ, ಫೇಕ್ ಶೋ ಆಫ್ ಮಾಡೋ ಅಕೌಂಟ್ಗಳನ್ನು ಈಗಲೇ ಅನ್ಫಾಲೋ ಮಾಡಿ. ಇದನ್ನು ಕನ್ನಡ ಕಾಂಟೆಸ್ಟ್ ನಾನು ನಿಮ್ಮ ಗೌತಮ್ ರಿಯಲ್ ಲೈಫ್ನಲ್ಲಿ ಬದುಕು ಶುರು ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.